ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಬಿರಿಯಾನಿ ಮಾಡೋಣ ಅಂತ. ಸೊ ಒಂದು ಕುಕ್ಕರಲ್ಲಿ ಒಂದು 2 ಸ್ಪೂನಷ್ಟು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಗೀ ಇದು ನಮ್ಮ ಊರಿಂದ ಕೊಟ್ಟು ಕಳಿಸಿರೋದು ಆಯಿತಾ, ನಮ್ಮ ಚಿಕ್ಕಮ್ಮ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ ತುಪ್ಪ ಮಾತ್ರ. ನೆಕ್ಸ್ಟು ನಾರ್ಮಲ್ ಏನೇನು ಮಸಾಲ, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಬ್ಲ್ಯಾಕು, 2 ನಾರ್ಮಲ್ ನಾವು ಏನು ಯೂಸ್ ಮಾಡ್ತೀವಲ್ಲ ರೆಗ್ಯುಲರ್ ಅದು, ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಒಂದು 5-6 ಪೆಪ್ಪರು, ಕಾಳುಮೆಣಸು. ನೆಕ್ಸ್ಟು ಚಕ್ಕೆ, ಅದೇ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀವಲ್ಲ ಪಲಾವ್ಗೆಲ್ಲ ಏನು ಯೂಸ್ ಮಾಡ್ತೀವಿ ಅದೇ ಥರ ಚಕ್ಕೆ ಮತ್ತು ಅದು ಪಲಾವ್ ಎಲೆ. ಸೊ ಇದೆಲ್ಲ ಹಾಕಾದ್ಮೇಲೆ ಇಲ್ಲೊಂದು 2 ಆನಿಯನ್ನ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಒಂದು ಸ್ವಲ್ಪ ಅದನ್ನು ಬೇಯಿಸಬೇಕು, ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಲೆಕ್ಕ ನಾನೆಲ್ಲ ಅಂದಾಜಲ್ಲೇ ಹಾಕ್ಬಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಅದೇ ಥರ ಎಲ್ಲದಕ್ಕೂ ಕರೆಕ್ಟಾಗಿರೋ ಮೆಜರ್ಮೆಂಟೆಲ್ಲ ಯೂಸ್ ಮಾಡ್ಬಿಟ್ಟು ನಾನು ಅಡುಗೆ ಮಾಡಲ್ಲ. ಒಂದು ರ್ಯಾಂಡಮಾಗಿ ಯೋಚನೆ ಮಾಡ್ಬಿಟ್ಟು ಹಾಕ್ತೀನಿ ಇಷ್ಟು ಅಂತ. ಇದು ಚಿಕನ್ ಮ್ಯಾರಿನೇಷನ್ ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ಮ್ಯಾರಿನೇಟ್ ಆಗಿರೋದು. ಇನ್ಸ್ಟಂಟಾಗಿ ಮಾಡೋದಕ್ಕೆ ಮಾಡಿದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಕರ್ಡ್, ಉಪ್ಪು ಮತ್ತು ಅದಕ್ಕೊಂದು ನಾನೇ ಮನೇಲೊಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಚಿಕನ್ ಮಸಾಲ. ಸೊ ಅದೊಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಸೊ ಅದೆಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಇಟ್ಟಿದ್ದೆ. ಸೊ ಅದನ್ನು ಚೆನ್ನಾಗಿ ಇದ್ರ ಜೊತೆ ಒಂದು 2 ಮಿನಿಟ್ಸಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲೊಂದು ಸ್ವಲ್ಪ 1 ಟೊಮ್ಯಾಟೊ ಮತ್ತು ಪುದೀನ ಮತ್ತು ಕಾರಿಯಂಡರ್ ಅದು 3 ಹಾಕಿದ್ದೀನಿ. ಟೊಮೆಟೊ ಯೂಶ್ವಲಿ ನಾನು ಹಾಕಲ್ಲ, ಬಟ್ ಇವತ್ತು ಏನಕ್ಕೋ ಅದನ್ನು ಹಾಕಿದ್ದೀನಿ ಅಷ್ಟೇ. 1 ಟೊಮೆಟೊ ಹಾಕೋಣ, ಹೆಂಗೆ ಬರುತ್ತೆ ಟೇಸ್ಟ್ ನೋಡೋಣ ಅಂತ. ಯೂಶ್ವಲಿ ನಾನು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಯಾವುದಕ್ಕೂ ನಾನು ಟೊಮೆಟೊ ಯೂಸ್ ಮಾಡೋದು ತುಂಬ ಕಡಿಮೆ. ಮಾಡಿದ್ರೂ ಅದೊಂದು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಕ್ತೀನಿ ಟೇಸ್ಟಿಗೆ ಅಂತ ಅಷ್ಟೇ. ಸೊ ಇವಾಗ ಇದೊಂದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗಿ ಬೇಯಲಿ. ಬೆಂದಾದಮೇಲೆ ನಾವು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಬಾಸ್ಮತಿ ರೈಸು. ಸೊ ಅದನ್ನು ಇವಾಗ ಸ್ವಲ್ಪ ಬೆಂದಿರುತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಫಸ್ಟು ನೀರು ಹಾಕಿ ಅದೊಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಈ ರೈಸ್ ಹಾಕಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಒಡೆದೋಗೋಂಥ ಚಾನ್ಸಸ್ ಇರುತ್ತೆ ಅಂತ ಇದು ನನ್ನ ನಾಲೆಡ್ಜ್, ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಬಿಡ್ತೀನಿ. ಅದೊಂದು ಚೂರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಕ್ಕಿನ ಹಾಕ್ತೀನಿ ಅಷ್ಟೇ. ಸೊ ಇವಾಗ ನಾನಿಲ್ಲೊಂದು ಈ ಕಪ್ಪಲ್ಲಿ 4 ಕಪ್ಪು ರೈಸ್ನ ತೊಗೊಂಡಿರೋದು. ಆಲ್ಮೋಸ್ಟ್ ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಾಗಿದೆ. ಸ್ವಲ್ಪ ಉಪ್ಪು ಮ್ಯಾರಿನೇಷನ್ಗೆ ನಾನು ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲೊಂದು 1 ಅಥವಾ 2 ಸ್ಪೂನಷ್ಟು, ಅದು ಕಡಿಮೆನೇ ಹಾಕಿದ್ದೀನಿ ನಾನು, ಅಷ್ಟು ಉಪ್ಪು ಹಾಕಿದ್ದೀನಿ. ಅದಾದಮೇಲೆ ನೆನೆಸಿಟ್ಕೊಂಡಿರೋ ರೈಸನ್ನು ಕುದಿ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೋಸ್ಕರ ರೈಸ್ ಕೂಡ ಹಾಕ್ತಾಯಿದ್ದೀನಿ ಅಷ್ಟೇ. ಇದಾದಮೇಲೆ ಆಲ್ಮೋಸ್ಟ್ ಇದು ಡನ್. ಇವಾಗ ಇನ್ನೊಂದು ಸ್ವಲ್ಪ ಅದಕ್ಕೆ ಈ ರೈಸು ಸ್ವಲ್ಪ ಇದಾಗಬೇಕಲ್ಲ, ಉದುರು ಬರಬೇಕು ಅನ್ನೋ ರೀಸನ್ನಿಗೆ ನಾನು ಸ್ವಲ್ಪ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಲಾಸ್ಟಲ್ಲಿ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಮುಗೀತು. 2 ವಿಷಲ್ ಮಾಡ್ತೀನಿ ನಾನು ಅಷ್ಟೇ, ಆಲ್ಮೋಸ್ಟ್ ಮುಗಿಯುತ್ತೆ. 2 ವಿಷಲ್ ಆಗೋ ತನಕ ಇಡಬೇಕಷ್ಟೆ. 2 ವಿಷಲ್ ಸಾಯಿತು. ಅದಾದಮೇಲೆ ಒಂದು 10 ಮಿನಿಟ್ಸ್ ಹಂಗೆ ಇಟ್ಟಿದ್ದೆ. ಇವಾಗ ಆಲ್ಮೋಸ್ಟ್ ಬಿರಿಯಾನಿ ರೆಡಿ. ಇನ್ನೇನು ಅದನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇದು ಇಲ್ಲಿ ನಾನು ರೈತನೂ ಮಾಡಿಲ್ಲ, ಅಷ್ಟೊಂದು ಟೈಮ್ ಇರಲಿಲ್ಲ. ಆಲ್ರೆಡಿ 3 ಆಗಿತ್ತು ಏನೋ, ನಾವು ಆಫ್ಟರ್ನೂನಿಗೋಸ್ಕರ ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೋಸ್ಕರ ಕರ್ಡ್ ಜೊತೆನೇ ಅದನ್ನು ತಿಂದಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಚಿಕನ್ ಕೂಡ, ಬಿರಿಯಾನಿ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಅಷ್ಟೊಂದು ಜಾಸ್ತಿ ಏನು ಅದಕ್ಕೆ ಟೈಮು ತೊಗೊಂಡಿಲ್ಲ. 15 ಮಿನಿಟ್ಸೆಲ್ಲ ಆಗೋಗಿದೆ ಆಲ್ಮೋಸ್ಟು. ಸೊ ತುಂಬ ಚೆನ್ನಾಗಿತ್ತು.